ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ವೇದಿಕೆಗೆ ಈಗ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ. ಎಐ ತಂತ್ರಜ್ಞಾನದ ಹೆಸರಲ್ಲಿ ಅಶ್ಲೀಲತೆಯನ್ನು ಹರಡ್ತಾ ಇದ್ದಂತಹ ಗ್ರೋಕ್ ಸಂಸ್ಥೆಗೆ ಮೋದಿ ಸರ್ಕಾರ ಖಡಕ್ ವಾರ್ನಿಂಗ್ ನೀಡಿದೆ. ಮಹಿಳೆಯರ ನಗ್ನ ಚಿತ್ರವನ್ನ ಸೃಷ್ಟಿಸಿ ವಿಕೃತ ಫೋಟೋಗಳ ಹಾವಳಿಗೆ ಬ್ರೇಕ್ ಹಾಕದಿದ್ರೆ ಕಾನೂನು ಕ್ರಮ ಅನಿವಾರ್ಯ ಅಂತ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ. ಅಷ್ಟಕ್ಕೂ ಏನಿದು ಗ್ರೋಕ್ ಎಐ ವಿವಾದ? ಕೇಂದ್ರ ನೀಡಿದಂತಹ 72 ಗಂಟೆಗಳ ಗಡುವು ಏನು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲಾನ್ ಮಸ್ಕ್ ಸೋಷಿಯಲ್ ಮೀಡಿಯಾ ಲೋಕದ ದೊರೆ ಅಂತಾನೆ ಕರೆಸಿಕೊಳ್ಳುವಂತಹ ವ್ಯಕ್ತಿ. ಆದ್ರೆ ಈತ ಇದೇ ಮಸ್ಕ್ ಒಡೆತನದ ಎಕ್ಸ್ ವೇದಿಕೆ ಮತ್ತು ಅದರ ಗ್ರೋಕ್ ಎಐ ಕೇಂದ್ರ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ. ಎಐ ಮೂಲಕ ವಿಕೃತ ಮನಸ್ಥಿತಿಯ ಚಿತ್ರಗಳನ್ನ ಸೃಷ್ಟಿಸಿ ಮಹಿಳೆಯರ ಘನತೆಗೆ ಧಕ್ಕೆ ತರ್ತಾ ಇರುವಂತಹ ವಿಚಾರ ಈಗ ದೆಹಲಿ ಮಟ್ಟದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಹೌದು, ಗ್ರೋಕ್ ಎಐನಲ್ಲಿ ಮಹಿಳೆಯರ ಅಶ್ಲೀಲ ಮತ್ತು ನಗ್ನ ಚಿತ್ರಗಳನ್ನ ಸೃಷ್ಟಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಕೇಂದ್ರ ಮಾಹಿತಿ ತಂತ್ರಜ್ಞಾನದ ಸಚಿವಾಲಯ ಎಕ್ಸ್ ಸಂಸ್ಥೆಗೆ ಬಿಸಿ ಮುಟ್ಟಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಗ್ರೋಕ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸರ್ಕಾರದ ನೇರ ಆರೋಪ. ಮಹಿಳೆಯರ ಗೌರವಕ್ಕೆ ಧಕ್ಕೆ ತರ್ತಾ ಇದೆ. ಎಐ ಮೂಲಕ ವಿಕೃತ ಫೋಟೋಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಜವಾಬ್ದಾರಿಯ ಒಂದು ವೈಫಲ್ಯ ಆಗಿದೆ. ಇಲ್ಲಿ ಅಶ್ಲೀಲದ ವಿಷಯವನ್ನ ತಡೆಯೋದಕ್ಕೆ ಎಕ್ಸ್ ವಿಫಲವಾಗಿದೆ. ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ. ಸರ್ಕಾರದ ನಿಯಮಗಳ ಉಲ್ಲಂಘನೆಯಾಗಿದೆ. ಈ 3 ಗಂಭೀರ ಆರೋಪಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದು ಕಾನೂನು ಬಾಹಿರ ಅಂತ ಗುಡುಗಿರುವಂತಹ ಸರ್ಕಾರ ಕೇವಲ ಬಾಯಿ ಮಾತಿಗೆ ಎಚ್ಚರಿಕೆ ನೀಡಿ ಸುಮ್ಮನಾಗಿಲ್ಲ. ಬದಲಾಗಿ ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನು ಸಲ್ಲಿಸೋದಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದೆ. ಮುಂದಿನ 72 ಗಂಟೆಗಳ ಒಳಗೆ ಈ ವರದಿ ಸರ್ಕಾರದ ಮೇಜಿನ ಮೇಲೆ ಇರಬೇಕು. ಈ ವರದಿಯಲ್ಲಿ ಮುಖ್ಯವಾಗಿ 2 ಅಂಶಗಳಿರಬೇಕು. ಎಐನಲ್ಲಿ ಅಳವಡಿಸಿರುವಂತಹ ಸುರಕ್ಷತಾ ಕ್ರಮಗಳು ಏನಿದೆ, ವಿಕೃತ ಚಿತ್ರವನ್ನ ಸೃಷ್ಟಿಸಿದ ಬಳಕೆದಾರರ ವಿರುದ್ಧ ಕೈಗೊಂಡಂತಹ ಕ್ರಮಗಳೇನು, ಈ 2ಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಸರ್ಕಾರ ಆದೇಶವನ್ನ ನೀಡಿದೆ. ಒಂದು ವೇಳೆ ನೀಡಿರುವಂತಹ ಗಡುವಿನೊಳಗೆ ಸರಿಯಾದ ಉತ್ತರ ಸಿಗದೇ ಇದ್ರೆ ಐಟಿ ಕಾಯ್ದೆಯ ಸೆಕ್ಷನ್ 79 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಇದು ಜಾರಿಯಾದ್ರೆ ಎಕ್ಸ್ ಸಂಸ್ಥೆಗೆ ಇರುವಂತಹ ಇಂಟರ್ಮೀಡಿಯೇಟರಿ ಸ್ಟೇಟಸ್ ಅಥವಾ ಕಾನೂನು ರಕ್ಷಣೆ ಕೈತಪ್ಪುವಂತಹ ಸಾಧ್ಯತೆ ಇದೆ. ತಂತ್ರಜ್ಞಾನದ ಹೆಸರಲ್ಲಿ ಅಶ್ಲೀಲತೆ ಹರಡೋದನ್ನ ನಾವು ಸಹಿಸಲ್ಲ ಅನ್ನುವಂತಹ ಸಂದೇಶವನ್ನ ಭಾರತ ಸರ್ಕಾರ ರವಾನಿಸಿದೆ. ಈಗ ಚೆಂಡು ಎಲಾನ್ ಮಸ್ಕ್ ಅಂಗಳದಲ್ಲಿದೆ. ಒಟ್ನಲ್ಲಿ ಡಿಜಿಟಲ್ ಲೋಕದ ಸುರಕ್ಷತೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ಆಕ್ರಮಣಕಾರಿ ಹೆಜ್ಜೆಯನ್ನ ಇಟ್ಟಿದೆ. 72 ಗಂಟೆಗಳ ನಂತರ ಎಕ್ಸ್ ಸಂಸ್ಥೆ ಯಾವ ರೀತಿಯ ವರದಿಯನ್ನ ನೀಡಲಿದೆ ಅನ್ನೋದರ ಮೇಲೆ ಮುಂದಿನ ಕಾನೂನು ಸಮರ ನಿರ್ಧಾರವಾಗಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.